ನಮಸ್ಕಾರ, ನನ್ನ ಹೆಸರು ಆನಂದಗೌಡ ಖಾನಾಪುರ ಅಂತೇಳಿ. ನಮ್ಮ ತಂದೆಯವರು ಭೀಮರಾವ್ ಶಿವರಾಯ ಖಾನಾಪುರ್. ನಮ್ಮದು ಬಡೇಪುರ ಗ್ರಾಮದ ಸರ್ವೆ ನಂಬರ್ 82/2 ಒಂದು ಲ್ಯಾಂಡ್ ಇದೆ, 2 ಎಕರೆ 24 ಗುಂಟೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ MLC ಅವರು ಏನಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು BG ಪಾಟೀಲ್ ಅವರು ಒಂದು ಟ್ರಸ್ಟ್ ಮಾಡ್ಕೊತಾರೆ. 81/2ನಲ್ಲಿ ಒಂದು ಟ್ರಸ್ಟ್ ಮಾಡ್ಕೊತಾರೆ, ಅವರು ಡೀಡಲ್ಲಿ ಡಿಕ್ಲೇರ್ ಮಾಡ್ಕೊತಾರೆ. ಅದನ್ನು ನಮ್ಮ ಸರ್ವೆ ನಂಬರ್ ಆದಂಥ 82/2ನಲ್ಲಿ ತಂದು ದಾಖಲಾತಿಗಳನ್ನು ಸೇರಿಸ್ತಾರೆ. ಆಮೇಲೆ ಅದಕ್ಕೆ ಯಾವುದೇ ರೀತಿ, ಆಮೇಲೆ 81/2 ಏನು ಅವ್ರು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ ಅದು ಸರ್ಕಾರಿ ಜಮೀನಾಗಿರ್ತದೆ. ಮಾನ್ಯ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ ಹೆಸರು ಮೇಲೆ ಇರ್ತದೆ. ಅದನ್ನು ನಾವು ತಂದು ನಮ್ಮ AC ಅವರಿಗೆಲ್ಲ ಕೊಡ್ತೀವಿ. ಆಮೇಲೆ ನಾವು ಟ್ರಸ್ಟಿಗೆ ಅರ್ಜಿ ಹಾಕ್ತೇವೆ. ನಮ್ಮ ಸರ್ವೆ ನಂಬರ್ದು ಏನಿದೆ, ನಮ್ಮ ಮೂಲ ಮಾಲೀಕರು ಇದ್ದೀವಿ, ನಮಗೆಲ್ಲ ರೈಟ್ಸ್ ಪ್ರಕಾರ, ನಮ್ಮದೆಲ್ಲ ಕಾನೂನು ಪ್ರಕಾರ ನಮಗೆಲ್ಲ ದಾಖಲಾತಿಗಳಿದೆ, ನಮ್ಮ ಟ್ರಸ್ಟಿಗೆ ಹಾಕ್ರಿ ಅಂತ ಹೇಳಿದಾಗ ಅವರು BG ಪಾಟೀಲ್ ಅವರು ಒಂದು ಟ್ರಸ್ಟಿನ ವೈಸ್ ಪ್ರೆಸಿಡೆಂಟ್ ಆದಂಥ ಅರುಣ್ ಕುಮಾರ್ ಲೋಯಾಗ ಇಲ್ಲೀಗಲ್ ಆಗಿ ಕರೆಸ್ತಾರೆ. ಕರೆಸ್ಬಿಟ್ಟು ಅರ್ಜಿ ಹಾಕಿಸಿ ಅಲ್ಲೊಂದು ಆರ್ಡ್ರ್ ಮಾಡೋದು, ತನಿಖೆ ಮಾಡ್ತಾರೆ. ತನಿಖೆ ಮಾಡಿಬಿಟ್ಟು ಆರ್ಡ್ರ್ ಮಾಡಲ್ಲ ಸರ್, ಆರ್ಡ್ರ್ ಮಾಡದೆ ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಅದು ಕೊಟ್ಟು ಇಲ್ಲಿ ಏನು ಮಾಡ್ತಾರೆ, ನಾವು ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ AC ಮೇಡಮ್ ಅವರಿಗೆ 24/3/2026 ತಂದು ಅರ್ಜಿ ಕೊಡ್ತೀವಿ. MLC ಮೇಲೆ, BG ಪಾಟೀಲ್ ಮೇಲೆ ಆ್ಯಕ್ಷನ್ ತೊಗೋಬೇಕು, ಆಮೇಲೆ ತಹಶೀಲ್ದಾರ್ ಮೇಲೆ ಆ್ಯಕ್ಷನ್ ತೊಗೋಬೇಕಂತೇಳಿ. ಮೇಡಮ್ ಅವ್ರು ಏನು ಮಾಡ್ತಾರೆ, 24/3/2026 ಹಿಡಿದು ಫೈಲ್ ಅಲ್ಲೇ ಇಟ್ಕೊಂಡು ಕುಂದಿರ್ತಾರೆ. ಅದಾದಮೇಲೆ ನಾವು ತಂದು ಕೇಳ್ತೀವಿ, ಯಾಕೆ ಆ್ಯಕ್ಷನ್ ತೊಗೋತಿಲ್ಲ ಅಂತಂದರೆ, ನೀವು ದಿನ ಯಾಕೆ ಬರ್ತೀರಪ್ಪ, ನಮಗೆ ನಾವು ಮಾಡ್ಕೋತೀವಿ ಅಂತ ಹೇಳ್ತಾರೆ ಅವರು. ಇಲ್ಲೆಲ್ಲ ಸಾರ್ವಜನಿಕರು ಎದುರೇ ಹೇಳ್ತಾರೆ, ನೀವು ದಿನ ಬಂದರೆ ಆಗಲ್ಲ ಅಂತಂದರೆ, ನೀವು 3 ತಿಂಗಳು 4 ತಿಂಗಳು ಒಂದು ಅರ್ಜಿಗೆ ನೀವು ವಿಲೇವರಿ ಮಾಡಲ್ಲ, DC ಅವ್ರದ್ದು ಲೆಟ್ರಿಗೆ ನೀವು ಫಾರ್ವರ್ಡ್ ಮಾಡಲ್ಲ, RC ಅವ್ರ ಲೆಟರ್ ತಂದು ಕೊಟ್ರೂ ಕೇರ್ ಮಾಡಲ್ಲ. ಮತ್ತು ಏನು ಮಾಡಬೇಕು, ನೀವೆಲ್ಲ ತಂದು ಇಲ್ಲೇ ಹೆಲ್ಡಪ್ ಮಾಡ್ಕೊಂಡು ಕೂತ್ರೆ ನೀವು ಪ್ರಭಾವಕ್ಕೆ ಒಳಗಾಗಿದ್ರಿ ಅಂತ ನಮಗೆ ಡೌಟ್ ಬರ್ತದೆ. ನೀವು ಪ್ರಭಾವಕ್ಕೆ ಒಳಗಾಗಿದ್ರಿ, ಇಂಟೆನ್ಷನ್ಲಿ ನೀವು ಇದೆಲ್ಲ ಏನು ಮಾಡ್ತಿದ್ದೀರಿ, ನಮ್ಮ ಅರ್ಜಿನ ಹೆಲ್ಡಪ್ ಮಾಡ್ತಾಯಿದ್ದೀರಿ ಅಂತ ನಾವು ಈ ಮುಖಾಂತರ ಹೇಳ್ತೀವಿ. ಕಾನೂನು ಪ್ರಕಾರ ಎಲ್ಲ ನಿಮ್ಗೆ ಸಾಕ್ಷಿ ಕೊಟ್ಟಿದ್ದೀವಿ. ಸರ್ವೆ ನಂಬರ್ ಏನು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಈ ಸ್ಮಶಾನ ಅನುಬಂಧ ಟ್ರಸ್ಟು, ನಮ್ಮ MLC BG ಪಾಟೀಲ್ ಅವರು, ಈ ನಮ್ಮ ಸರ್ವೆ ನಮಗೆ ಸಂಬಂಧ ಬರಲ್ಲ. ಅಷ್ಟಿದ್ರೂ ಎಲ್ಲ ದಾಖಲಾತಿ ಕೊಟ್ಟರು ನೀವು ಕ್ರಮ ತಗೊಳ್ಳಲ್ಲ ಅಂದಮೇಲೆ ಮತ್ತು ಏನು ನೀವು ಶಾಮೀಲಾಗಿದ್ದೀರ ಅಂತ ಇದರಲ್ಲಿ ಅರ್ಥ ತೋರಿಸ್ತದೆ. 3 ತಿಂಗಳು ಯಾರು ಹೆಲ್ಡಪ್ ಮಾಡ್ತಾರೆ ಹೇಳ್ರಿ, ಯಾವ ಆಫೀಸರ್? ಆಮೇಲೆ ಇವ್ರ ಮಾತುಗಳು, ಇವರ ಅಧೀನ ಕೆಲಸ ಮಾಡೋರು ಅಂತಾರೆ. ತಹಶೀಲ್ದಾರ್ ಅವ್ರಿಗೆ ಕೇಳಿದ್ರೆ AC ಮೇಡಮ್ ಅವ್ರಿಗೆ ಕೊಟ್ಟಿದ್ದಲ್ಲಪ್ಪ, AC ಮೇಡಮ್ ಮಾಡ್ತಾರೆ, ಇದೇನು ಮಾಡ್ತಾರೆ ಅವ್ರ ಬಲ್ಲೇ ಮಾಡ್ಕೊರಿ ಅಂತ ಹೇಳ್ತಾರೆ. ಸರ್ ಕೋರ್ಟಿಗೆ, ಸರ್ ಇದಕ್ಕೆ ಕೋರ್ಟಿಗೆ ಸಂಬಂಧ ಬರಲ್ಲ ಸರ್, ಈ ಆಫೀಷಿಯಲ್ಸ್ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ಇಲ್ಲಿ ಕೋರ್ಟಿನ ಸಂಬಂಧ ಇಲ್ಲ ಸರ್. ದಾಖಲಾತಿ ತಿದ್ದುಪಡಿ ಆಗಿರ್ತದಲ್ಲ, ಅದನ್ನು ರೈಟ್ಸ್ AC ಅವ್ರಿಗೆ ಇರ್ತದೆ ಸರ್, DC ಅವ್ರಿಗೆ ಇರ್ತದೆ, ಕಂದಾಯ ಅಧಿಕಾರಿಗಳಿಗೆ ಇರ್ತದೆ. ಅಲ್ಲ ಸರ್, ಈಗ ಅದೇ ಈಗ ಇವ್ರು ಎಂಡೋಸ್ಮೆಂಟೇ ಕೊಡ್ತಾ ಇಲ್ಲ, ನಮ್ಗೆ ಹಿಂಬರ ಕೊಡ್ತಾ ಇಲ್ಲ. ಅರ್ಜಿ ತಂದುಬಿಟ್ಟು ಇಲ್ಲೇ ಹೆಲ್ಡಪ್ ಮಾಡ್ಕೊಂಡು ಕೊಡ್ತಿದ್ದಾರೆ ಸರ್. ನಾವು ಇವ್ರಿಗೆ ಮಾಡ್ತಾ ಇಲ್ಲ ಅಂತ ಹೇಳಿಕೇಶನ್ ಹಿಂಬರ ಕೊಟ್ಟರೆ ನಾವು ಕೋರ್ಟಿಗೆ ಹೋಗ್ತೀವಿ ಸರ್. ಇವ್ರು ಹಿಂಬರನೇ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಅರ್ಜಿ ಇಲ್ಲಿ ಇಟ್ಕೊಂಡು ಕೂತ್ರೆ ನಾವು ಕೋರ್ಟಿಗೆ ಹೋಗೋದಾದ್ರೆ ಹೇಗೆ ಸರ್? ಒಟ್ಟು ಡಾಕ್ಯುಮೆಂಟ್ಸ್ ಯಾವುದು ಕ್ರಿಯೇಟ್ ಮಾಡೋಕ್ಕೆ ಕೊಡ್ತಾ ಇಲ್ಲ ಇವರು. ಸೊ ಇದಕ್ಕಾಗಿ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಇವ್ರು ಕೊಟ್ಟರೆ ಅಂದ್ರೆ ನಾವು ಕೋರ್ಟಿಗೆ ಹೋಗ್ತೀವಿ. ಹಾಂ, ಅದೇನು ಸರ್, ತನಿಖೆ ಮಾಡ್ಬೇಕು ಸರ್. ಅಪೀಲ್ ಹಾಕಿದ್ದೀವಿ ನಾವು, ಅಂಡರ್ 46 ಒಳಗೆ ಅಪೀಲ್ ಹಾಕಿದ್ದೀವಿ. ಅಪೀಲ್ ತನಿಖೆ ಮಾಡಿಬಿಟ್ಟು ಒಂದು ಆರ್ಡರ್ ಕೊಡ್ರಿ ಸರ್. ತಹಶೀಲ್ದಾರ್ ಮೇಲೆ ಆ್ಯಕ್ಷನ್ ಆಗಲಿ, BG ಪಾಟೀಲ್ ಮೇಲೆ ಆ್ಯಕ್ಷನ್ ಆಗಲಿ, ಇದನ್ನು ಕೇಳ್ತಾ ಇದ್ದೀವಿ. ನೀವು ಎಲ್ಲ ಡಾಕ್ಯುಮೆಂಟ್ಸ್ ತಂದು ಗೌರ್ಮೆಂಟ್ ಲ್ಯಾಂಡ್ ಸರ್ವೆ ನಂಬರ್ 81/2 ಕಮಿಷನರ್ ಹೆಸರು ಮೇಲೆ ಇದ್ರೂ ನೀವು ಆ್ಯಕ್ಷನ್ ತೊಗೊಳ್ಳೋ ಅಂದರೆ ಏನು ಸರ್ ಅದು? ಇದು ಕ್ವಶನ್ ಮೂಡ್ತಾ ಇದೆ ನಮಗೆ. ಅದಕ್ಕೆ ಅನಿವಾರ್ಯವಾಗಿ ಸರ್ ನಾವು ಇದು ದಾರಿ ಬೇಕಾಗಿದೆ, ಇದು ದಾರಿ ಹಿಡ್ತೀವಿ ನಾವು. 2 ಎಕರೆ 24 ಗುಂಟೆ ಇದೆ ಸರ್. ಟೋಟಲ್ 2 ಎಕರೆ 24 ಗುಂಟೆ. ಸರ್ ಆನಂದಗೌಡ ಖಾನಾಪುರ್.